ಹರೇ ಶ್ರೀನಿವಾಸ. ಅಧಿಕ ಮಾಸದ ನಿಮಿತ್ತ 2ನೇ ವಾರದ ದಾಸರ ಕೃತಿಗಳಲ್ಲಿ ಪುರಂದಾಸರ ಕೃತಿಯಾದಂಥ ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳು ಅನ್ನೋ ಕೃತಿಯ ಅರ್ಥಚಿಂತನೆಯನ್ನು ಮಾಡುತ್ತಿರುವೆ. ಏನಾದರೂ ಲೋಪದೋಷಗಳಾದಲ್ಲಿ ಕ್ಷಮಿಸಬೇಕಾಗಿ ವಿನಂತಿ, ಹಾಗೂ ಸರಿಯಾಗಿದ್ದಲ್ಲಿ ಅವು ಭಗವಂತನಿಗೆ ಸಮರ್ಪಣೆ ವಾಕ್ಕುಸುಮಗಳನ್ನು ಸಮರ್ಪಣೆ ಮಾಡುತ್ತೇನೆ. ಪಲ್ವಿಯನ್ನು ಮೊದಲು ಹೇಳೋದು. ಏನು ಧನ್ಯಳೋ ಲಕುಮಿ ಅಂತ ಮಾನ್ಯಳೋ, ಏನು ಧನ್ಯಳೋ ಲಕುಮಿ ಅಂತ ಮಾನ್ಯಳೋ, ಸಾನುರಾಗದಿಂದ ಹರಿಯ ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತೀಯಳೋ, ಏನು ಧನ್ಯಳೋ ಲಕುಮಿ ಅಂತ ಮಾನ್ಯಳೋ. ಈ ಪಲ್ಲವಿಯೊಳಗೆ ಪುರಂದಾಸರು ಏನೋ ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ ಅಂದಿದ್ದಾರೆ. ಏನೋ ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ ಅನ್ಲಿಕ್ಕೆ ಕಾರಣ ಏನು ಅಂತಂದ್ರೆ, ಪರಶುಕ್ರ ತ್ರಯರಲ್ಲಿ ಲಕ್ಷ್ಮೀದೇವಿಯು ಒಬ್ಬಳು, ಭಗವಂತನ ನಿಯತ ಪತ್ನಿ, ಸರ್ವಕಾಲದಲ್ಲಿಯೂ ಸರ್ವ ಅವತಾರದಲ್ಲಿಯೂ ಭಗವಂತನ ಜೊತೆ ಅವತರಿಸಿದಂಥ ಲಕ್ಷ್ಮೀದೇವಿ ಭಗವಂತನ ವೃಕ್ಷ ಸ್ಥಳ ನಿವಾಸಿನಿ. ಹೀಗಾಗಿ ಲಕ್ಷ್ಮೀದೇವಿಗೆ ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ ಅಂತ ಹೇಳಿದ್ದಾರೆ. ಯಾಕಂತಂದ್ರೆ ಭಗವಂತ ಸ್ವತಂತ್ರ ಇದ್ದಾನೆ. ಕೆಲವೊಂದು ಅಧಿಕಾರ ಅಂದ್ರೆ ಗುಣಗಳನ್ನು ಎಲ್ಲ ಬ್ರಹ್ಮಾದಿ ಚೇತನರಿಗೂ ಲಕ್ಷ್ಮಿಗೂ ಕೊಟ್ಟಾಗ ಲಕ್ಷ್ಮಿಗೆ ಹೆಚ್ಚು ಕೊಟ್ಟಿದ್ದಾನೆ ಸ್ವತಂತ್ರ ಗುಣದೊಳಗೆ. ಆದರೂ ಲಕ್ಷ್ಮಿಯು ಅಸ್ವತಂತ್ರ. ಆದರೆ ಭಗವಂತನ ವೃಕ್ಷಸ್ಥಳ ವಾಸನೆ ಆದ ಲಕ್ಷ್ಮಿಗೆ ಭಗವಂತನ ಸೇವೆ ಮಾಡೋದು ಅರ್ಹತೆ ಇರೋದು ಲಕ್ಷ್ಮೀ ದೇವಿಗೆ ಮಾತ್ರ. ಯಾಕಂದ್ರೆ ಈಕಿ ಅಪ್ರಾಕೃತಿಕ ದೇವಿ, ಅಪ್ರಾಕೃತಿಕ ಮೂಲ ಪ್ರಕೃತಿಯೊಳಗೆ ಇರುವಂಥವಳು ಲಕ್ಷ್ಮೀದೇವಿ. ಇವಳು ವೇದಾಭಿಮಾನಿ ದೇವತೆ, ಹಾಗೂ ಯಾವ ತ್ರಿವಿಧವಾದ ಗುಣಗಳು ಲೋಪ ಅಂಟುವುದಿಲ್ಲ. ಹೀಗಾಗಿ ಲಕ್ಷ್ಮಿಯು ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳು ಅಂತ ಹೇಳಿದ್ದಾರೆ. ಮುಂದಿನ ನುಡಿಯೊಳಗೆ ಮುಂದಿನ ಸಾಲಿನೊಳಗೆ ಏನು ಹೇಳ್ಯಾರಂದ್ರೆ, ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತೀಯಳು ಅಂತ ಹೇಳಿದ್ದಾರೆ. ಸಾನುರಾಗದಿಂದ, ರಾಗದಿಂದ ಅಂತಂದ್ರೆ ಏನದಂತಂದ್ರೆ ಅದು ಎಲ್ಲರೂ ನಿತ್ಯ ಸ್ತುತಿ ಮಾಡುವಂಥದ್ದು. ಆ ಸ್ತುತಿಯೊಳಗೆ ಕೆಲವೊಮ್ಮೆ ಏನಿರ್ತದಂದ್ರೆ ನಮ್ಮ ಭಾವಗಳಲ್ಲಿ ಹೆಚ್ಚು ಕಡಿಮೆ ಆಗ್ತಿರ್ತಾವೆ. ರಾಗ ಅಂತಂದಾಗ ಏನಂದ್ರೆ ನಾವು ಏನಾದರೂ ಇವತ್ತು ಯಾರನ್ನ ಮಾತಾಡಲಿ ಅಥವಾ ಭಗವಂತನ ಗುಣವರ್ಣನೆ ಮಾಡಲಿ ಅಥವಾ ಬ್ರಹ್ಮಾದಿ ಚೇತನರಲ್ಲಿ ಆಗಲಿ ಎಲ್ಲ ಏನದಂತಂದ್ರೆ ಅದು ರಾಗದಿಂದ ಸ್ತುತಿ ಇರ್ತದೆ. ಕೆಲವೊಮ್ಮೆ ಆ ರಾಗದೊಳಗೆ ಬೇಕಾದ ಭಾವಗಳು ಹುಟ್ಟುಕೊಳ್ಳಿಕ್ಕೆ ಒಂದು ಪ್ರಭಾವ ಕಾರಣಕರ್ತ ಆಗ್ತಿರ್ತದೆ. ಆದರೆ ಲಕ್ಷ್ಮಿ ಯಾವ ರೀತಿ ಮಾಡ್ತಿದ್ದಾಳ ಸೇವಾ ಅಂದ್ರೆ, ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತೀಯಳು ಅಂತ. ಸಾನುರಾಗದಿಂದ ಅಂದ್ರೆ ಅರೆಗಳಿಗಿನೂ ಬೇಸರಿಸದೇನು, ಶ್ರುತಿ ವೇದಗಳಿಗೆ ನಿಲುಕಲಾರದಂಥ ಸ್ತುತಿ ಗೀತೆಗಳನ್ನು ಸ್ತುತಿ ಮಾಡುತ್ತಾ ಪಾದ ಸೇವೆ ಮಾಡ್ಲಿಕ್ಕತ್ತಾಳ. ಹೀಗಾಗಿ ಸಾನುರಾಗ ಅಂತ ಅದನ್ನು ಶಬ್ದವನ್ನು ಬಳಸಿದ್ದಾರೆ. ಇಲ್ಲೇ ನಾವೊಂದು ಚಿಂತನೆ ಮಾಡಬೇಕು. ದಾಸರ ಕೃತಿಗಳು ಏನವ ಅಂತಂದ್ರೆ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವ ಮತ್ತು ಕುಟುಂಬಕ್ಕೂ ಸಂದೇಶ, ಪ್ರತಿ ಪಾತ್ರಗಳಿಗೂ ಒಂದು ಸಂದೇಶ ಕೊಡುವಂಥದ್ದು ಸಾಹಿತ್ಯ ಚಿಂತನೆಗಳವ. ಇಲ್ಲಿ ನಾವು ತಿಳ್ಕೋಬೇಕು ಏನಂದ್ರೆ, ಇಲ್ಲಿ ನಾವು ಲಕ್ಷ್ಮೀನಾರಾಯಣರ ಪ್ರೀತಿ ಯಾವ ರೀತಿ ಅದ ಅನ್ನೋದನ್ನು, ಹಾಗೂ ಲಕ್ಷ್ಮೀದೇವಿ ಸಂಪತ್ತಿನ ಒಡತಿ, ಅಂಥ ಸಂಪತ್ತಿನ ಒಡತಿ ಗಂಡನ ಪಾದ ಸೇವೆ ಮಾಡ್ಲಿಕ್ಕತ್ತಾಳ. ಭಗವಂತನನ್ನು ಕುಡಿ ನೋಟದಿಂದ ಸುಖದಿಂದ ನೋಡುತ್ತಾ ಏನು ಅಂತಂದ್ರೆ ಅರೆಗಳಿಗೆ ಬೇಸರಿಸದೆ ಗಂಡನ ಸೇವೆಯನ್ನು ಮಾಡ್ತಿದ್ದಾಳೆ. ಆದರೆ ನಾವು ವಿಚಾರ ತಿಳ್ಕೋಬೇಕು ಏನಂದ್ರೆ, ನಮ್ಮ ಸಂಸಾರಿಕ ಜೀವನದಲ್ಲಿ ನಾವೆಲ್ಲರೂ ಪಾಮರರು. ನಮ್ದು ಹೆಂಗದ, ನಮ್ಮ ಗಂಡ ಹೆಂಡತಿ ಜೀವನ ಹೆಂಗಿರ್ತದ ಅಂತಂದ್ರೆ ನಾವು ಯಾವ ರೀತಿ ರಾಗದಿಂದ ಮಾಡ್ತೀವಿ, ಸಾನುರಾಗದಿಂದ ಹೆಂಗೆ ಮಾಡ್ತೀವಿ ಅಂತಂದ್ರೆ, ರಾಗದಿಂದ ಅಂದ್ರೆ ನಾವು
ನಿತ್ಯದೊಳಗೂ ಜೀವನದೊಳಗೆ ಸಂಸಾರದೊಳಗೆ ಬರ್ತಕ್ಕಂಥ ವಿಷಯಗಳನ್ನ ಮಾತಾಡ್ತೀವಿ. ಆದ್ರೆ ಸಾನುರಾಗದಿಂದ ಯಾವಾಗ ಉಪಯೋಗ ಮಾಡ್ತೀವಿ ಅಂದ್ರೆ ನಮ್ಮ ಕೆಲಸ ಏನಾರ ಆಗಬೇಕಾದಾಗ ನಾವು ಅಲ್ಲಿ ಅಗದಿ ಪ್ರೀತಿಯಿಂದ ಹೆಚ್ಚು ಕಾಳಜಿ ಮಾಡಿ ಅಥವಾ ಏನೋ ಒಂದು ಹೆಚ್ಚಿನ ಗುಣವರ್ಣನೆ ಗಂಡನ ಮಾಡಿ ಆ ವಿಷಯ ವಸ್ತುಗಳನ್ನು ನಾವು ಪಡ್ಕೊಳ್ಳಿಕ್ಕೆ ನಾವು ಅಲ್ಲಿ ಏನು ಮಾಡ್ತಿರ್ತೀವಿ ಅಂತಂದ್ರೆ ನಾವು ಸಾನುರಾಗದಿಂದ ಗಂಡನ ಜೋಡಿ ಮಾತಾಡ್ತಿರ್ತೀವಿ. ನಮ್ಮ ಸಾನುರಾಗ ಏನದಂದ್ರೆ ಸ್ವಾರ್ಥ ಅನ್ನೋದಕ್ಕಿಂತ ನಮ್ಮ ವಿಷಯ ವಸ್ತುಗಳು ತಗೊಳ್ಳಿಕ್ಕೆ ನಾವು ಗಂಡನ ಜೊತೆ ಸಾನುರಾಗದಿಂದ ಮಾತಾಡ್ತೀವಿ. ಹೀಗಾಗಿ ಇದು ಒಂಥರ ಹಾಸ್ಯಾಸ್ಪದನೂ ಅನ್ನಿಸ್ತದೆ. ಅದು ನಾವು ಪಾಮರರು, ನಮ್ಗೆ ಎಲ್ಲ ಗುಣ ಲೋಪದೋಷಗಳು ಅಂಟ್ಕೊಂಡಿರ್ತಾವೆ. ಯಾಕಂದ್ರೆ ತ್ರಿವಿಧ ಕರ್ಮಗಳು ನಮ್ಮ ಹಿಂದೆ ಬಂದುಬಿಟ್ಟಿರ್ತಾವೆ. ಸಂಚಿತ ಆಗಾಮಿ ಪ್ರಾರಬ್ಧ ಕರ್ಮಗಳು ನಮ್ಮ ಜೊತೆ ಇರೋದಕ್ಕೆ ನಾವು ಇವೆಲ್ಲ ಕರ್ಮಗಳು ಸಂಸಾರದೊಳಗೆ ಅನುಭವಿಸ್ಕೊತಾನೆ ಇರಬೇಕು. ಆದಷ್ಟು ನಾವು ಏನದ ಅಂತಂದ್ರೆ ಗಂಡ ಹೆಂಡತಿ ಪ್ರೀತಿ ಅಂತಃಕರಣದಿಂದ ಸಂಸಾರದೊಳಗೆ ಒಬ್ಬರಿಗೊಬ್ಬರು ಸೋತು ನಾವು ಜೀವನವನ್ನು ನಡೆಸಬೇಕು ಅಂತ ನಾವು ತಿಳ್ಕೋಬೇಕು. ಇನ್ನು 1ನೇ ನುಡಿಯೊಳಗೆ ಕೋಟಿ ಕೋಟಿ ಭೃತ್ಯರಿರಲು ಹಾಟಕಾಂಬರನ ಸೇವೆ ಸಾಟಿ ಇಲ್ಲದೆ ಮಾಡಿ ಪೂರ್ಣ ನೋಟದಿಂದ ಸುಖಿಸುತ್ತೀಯರು. ಕೋಟಿ ಕೋಟಿ ಭೃತ್ಯರಿರಲು ಹಾಟಕಾಂಬರನ ಸೇವೆ, ಕೋಟಿ ಕೋಟಿ ಭೃತ್ಯರಿರಲು ಹಾಟಕಾಂಬರನ ಸೇವೆ ಸಾಟಿ ಇಲ್ಲದೆ ಪೂರ್ಣ ಮಾಡಿ ನೋಟದಿಂದ ಸುಖಿಸುತ್ತೀಯಳೋ ಏನು ಧನ್ಯಳೋ ಲಕ್ಷ್ಮಿ ಅಂತ ಮಾನ್ಯಳೋ. ಕೋಟಿ ಕೋಟಿ ಭೃತ್ಯರಿರಲು ಅಂತ ಹೇಳಿದ್ರೆ, ಭೃತ್ಯ ಅಂದ್ರೆ ಸೇವಕರು ಅಂತ ಅರ್ಥ. ಭಗವಂತ ಜಗತ್ಪಾಲಕ, ಜಗದ್ ನಿಯಮಕರ್ತ ಅಂತ ಭಗವಂತನ ಸೇವೆ ಮಾಡಲು ಏನಿರ್ತಾರಂದ್ರೆ ಎಲ್ಲರೂ ಮುಂದಿರ್ತಾರೆ. ಆದರೆ ಭಗವಂತನ ಸೇವೆ ಮಾಡಲಿಕ್ಕೆ ಅರಳು ಲಕ್ಷ್ಮೀದೇವಿ ಅಂತ ನಾ ಈ ಮೊದಲು ಹೇಳಿದ್ದೆ. ಅದಕ್ಕೆ ಏನದ ಅಂತಂದ್ರೆ ಕೋಟಿ ಕೋಟಿ ಭೃತ್ಯರಿರಲು ಹಾಟಕಾಂಬರನ ಸೇವೆ. ಹಾಟಕಾಂಬರನ ಅಂತಂದ್ರೇನು? ಬಂಗಾರ ವರ್ಣವನ್ನು ಹೊಂದಿದಂಥ, ಮೈಬಣ್ಣವನ್ನು ಹೊಂದಿದಂಥ ಭಗವಂತನನ್ನು ವರ್ಣಿಸಿದ್ದಾರೆ. ಕೋಟಿ ಕೋಟಿ ಭೃತ್ಯರಿರಲು ಹಾಟಕಾಂಬರನ ಸೇವೆ ಅಂದ್ರೆ ಬಂಗಾರ ಹಿರಣ್ಯಮಯ ವರ್ಣ ಹೊಂದಿದಂಥ ಭಗವಂತನನ್ನು ಸೇವೆ ಮಾಡಲಿಕ್ಕೆ ಈಕೆ ಲಕ್ಷ್ಮೀದೇವಿಯು ಅವನು ಕುಡಿನೋಟದಿಂದ ಸುಖಿಸುತ್ತಾ ಏನು ಮಾಡ್ತಾಳಂದ್ರೆ ಸೇವೆ ಮಾಡ್ತಾಳೆ. ಆಕೆ ಒಬ್ಬಳೇ ಅರಳು. ಯಾಕೆ ಅಂತಂದಾಗ ಈಕೆ 100 ಕೋಟಿ ಗುಣಗಳಿಗಿಂತ ಅಧಿಕ ಶ್ರೇಷ್ಠಳು. ಹೀಗಾಗಿ ಭಗವಂತನನ್ನು ಸೇವೆ ಮಾಡೋದಕ್ಕೆ ದೇವಿ ಒಬ್ಬಳಿಗೆ ಏನದಂದ್ರೆ ಅರ್ಹತೆ ಅದ. ದೇವಿ ಪಾದ ಪೂಜೆ ಮಾಡಲಿ, ಭಗವಂತನ ಪೂಜೆ ಮಾಡೋ ಮುಂದೆ ದೇವಿ ಪೂಜೆ ಮಾಡಬೇಕಾದ್ರೆ ಬ್ರಹ್ಮಾದಿ ದೇವತೆಗಳೆಲ್ಲರೂ ಭಗವಂತನ ದೂರ ನಿಂತು ಸ್ತುತಿ ಮಾಡ್ತಾರೆ. ಆದರೆ ಭಗವಂತನನ್ನು ಮುಟ್ಟಿ ಪೂಜಿಸೋಳು ಯಾರು ಅಂತಂದ್ರೆ ಲಕ್ಷ್ಮೀದೇವಿ. ಇನ್ನು 2ನೇ ನುಡಿ ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಚಿತ್ತ ಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತೀಯಳೋ ಏನು ಧನ್ಯಳೋ ಲಕ್ಷ್ಮಿ ಅಂತ ಮಾನ್ಯಳೋ. ಇಲ್ಲಿ ಏನದಂದ್ರೆ ಲಕ್ಷ್ಮೀದೇವಿ ಸಂಪತ್ತಿನ ಒಡತಿ. ಭಗವಂತ ಹೆಂಗೆ ಅಣುತೃಣಾದಿಯೊಳಗೆ ವ್ಯಾಪ್ಸಾನ ಅನ್ನೋದಕ್ಕೆ ಏನದ, ಭಗವಂತ ತನ್ನೊಳಗೆ ದೇವಿಯನ್ನು ವೃಕ್ಷಸ್ಥಳವಾಸಿನಿಯಾಗಿರ್ತಾಳಲ್ಲ, ಲಕ್ಷ್ಮೀ ದೇವಿಯ ಮೂಲಕನ ಕ್ರೀಡೆಯನ್ನು ಮಾಡ್ತಾನೆ ಬ್ರಹ್ಮಾದಿ ಚೇತನರಲ್ಲಿ. ಹೀಗಾಗಿ ಛತ್ರಚಾಮರ ವ್ಯಜನ ಪರ್ಯಂಕ ಅಂದ್ರೆ ಪ್ರತಿ ವಸ್ತುವಿನೊಳಗೂ ಸೇತಕ ಏನಿದ್ದಾಳ ಅಂದ್ರೆ ಲಕ್ಷ್ಮೀದೇವಿ ಇದ್ದಾಳ. ಛತ್ರಚಾಮರ ವ್ಯಜನ ಪರ್ಯಂಕ ಅಂದ್ರೆ ಛತ್ರದಿಂದನೂ ಛತ್ರ ರೂಪದೊಳಗೂ ಇದ್ದಾಳ, ಮತ್ತು ಚಾಮರದಿಂದ ಬೀಸುತ್ತಾ ಚಾಮರದೊಳಗೂ ಇದ್ದಾಳ. ವ್ಯಜನ ಅಂತಂದ್ರೆ ಹಸಿ ಕಾಯಿಪಲ್ಯ ಹಣ್ಣುಗಳು ಅಥವಾ ಹಸಿ ಕೋಸಂಬರಿ ಅಂತ ಅರ್ಥ. ಈ ಹಸಿ ಕೋಸಂಬರಿ ಅದು ಅಂತಂದ್ರೇನು,
ನಾವು ತಿನ್ನತಕ್ಕಂಥ ಪದಾರ್ಥಗಳು ಏನೋ ನಾವು ಬೆಳಿತೀವಲ್ಲ, ಆ ಗೆಡ್ಡೆ ಗೆಣಸು ಅವೆಲ್ಲ, ಅದರಲ್ಲೂ ಸಹಿತ ಲಕ್ಷ್ಮಿ ಇದ್ದಾಳ. ಮತ್ತು ಪರ್ಯಂಕ ಅಂದ್ರೆ ಹಾಸಿಗೆ, ಹಾಸಿಗೆಯೊಳಗೂ ಲಕ್ಷ್ಮಿ ಇದ್ದಾಳ ಅಂತ ಹೇಳಿದ್ದಾರೆ. ಹೆಂಗಂದ್ರೆ ಪಾತ್ರ ರೂಪದೊಳಗೆ ಅಂತಂದ್ರೆ ಪ್ರತಿ ವಿಷಯದೊಳಗೆ ಮತ್ತು ವಿಷಯ ಅಥವಾ ಪ್ರತಿ ವಸ್ತುವಿನೊಳಗೂ ರೂಪದೊಳಗೆ ಪ್ರತಿ ಇದರೊಳಗೂ ನಿಂತು ಚಿತ್ತದೊಲ್ಲಭನನ್ನು ಚಿತ್ತದಿಂದ ಅತ್ತ ಇತ್ತ ಮಾಡದೆ ಚಿತ್ತಗೊಟ್ಟು ಸೇವೆಯನ್ನು ಮಾಡ್ಲಿಕ್ಕತ್ತಾಳ ಲಕ್ಷ್ಮೀದೇವಿ. ಇದಕ್ಕೆ ನಾವು ವ್ಯಾಪ್ತಿ ಸಂಧಿಯೊಳಗೆ ಹೇಳ್ತಾರೆ. ಯಾವುದಂತಂದ್ರೆ 9ನೇ ನುಡಿಯೊಳಗೆ ಹೇಳ್ತಾರೆ, ಭಾರ್ಯರಿಂದೊಡಗೂಡಿ ಕಾರಣ ಕಾರ್ಯವಸ್ತುಗಳಲ್ಲಿ ಪ್ರೇರಕ ಪ್ರೇರೆಯ ರೂಪಗಳಿಂದ ಪಟತಂತುಗಳಲ್ಲಿ ಇದ್ದು ಸೂರ್ಯಕಿರಣಗಳಂತೆ ತನ್ನಯ ವೀರ್ಯದಿಂದಲೇ ಕೊಡುತ್ತೀಹ ನಾರ್ಯರಿಗೆ ಈತನ ವ್ಯವಹಾರವು ಗೋಚರಿಪುದೇನು ಅಂತ ಹೇಳಿದ್ದಾರೆ. ಅಂದ್ರೆ ಅಭಿನ್ನ ಲಕ್ಷ್ಮೀನಾರಾಯಣರು ಏನಿದ್ದಾರಂದ್ರೆ ಕಾರಣ ಕಾರ್ಯ ವಸ್ತುಗಳಲ್ಲಿ ಪ್ರೇರಕರಾಗಿ ಎಲ್ಲ ಒಂದೊಂದು ದಾರದಿಂದ ಬಟ್ಟೆ ಹೆಂಗೆ ಆಗ್ತದೆ, ಆ ದಾರದೊಳಗೆ ಹೆಂಗೆ ಇರ್ತಾರಲ್ಲ, ಅದೇ ರೀತಿ ಏನು ಮಾಡ್ತಾರಂದ್ರೆ ಕಾರ್ಯಕಾರಣರಾಗಿ ಭಗವಂತ ಲಕ್ಷ್ಮೀ ಮೂಲಕ ನಮ್ಮ ಜೊತೆ ವ್ಯಾಪಾರ ಮಾಡ್ತಾನೆ, ಕರ್ಮಗಳ ವ್ಯಾಪಾರ ಮಾಡ್ತಾನೆ ಅಂತ 2ನೇ ನುಡಿಯೊಳಗೆ ಹೇಳ್ತಾರೆ. ಇನ್ನು 3ನೇ ನುಡಿಯೊಳಗೆ ಸರ್ವಸ್ಥಳದಿ ವ್ಯಾಪ್ತನಾದ ಸರ್ವದೋಷರಹಿತನಾದ ಸರ್ವವಂದ್ಯನಾದ ಪುರಂದರ ವಿಠಲನನ್ನು ಸೇವಿಸುತ್ತಿಹಳೋ ಏನು ಧನ್ಯಳೋ ಲಕ್ಷ್ಮೀ ಅಂತ ಮಾನ್ಯಳೋ, ಏನು ಧನ್ಯಳೋ ಲಕ್ಷ್ಮೀ ಅಂತ ಮಾನ್ಯಳೋ. ಭಗವಂತ ಏನಿದ್ದಾನಂದ್ರೆ ಸರ್ವಸ್ಥಳದೊಳಗಿದ್ದಾನ, ಇದ್ರೊಳಗೂ ಇದ್ದಾನ ಅಂತ ಹೇಳ್ಯಾರ ಈ ನುಡಿಯೊಳಗೆ. ಹೆಂಗಂತಂದ್ರೆ ತತ್ರ ತತ್ರ ಸ್ಮಿತಃ ತತ್ ಶಬ್ದೈ ವಾಚ್ಯ ಮುಖ್ಯತಃ ಅಂತ ಹೇಳಿದ್ದಾರೆ. ಅಂದ್ರೆ ಹರಿ ಪ್ರತಿ ವಸ್ತುವಿನೊಳಗೂ, ಶ್ರೀಹರಿ ಪ್ರತಿ ವಸ್ತುವಿನಲ್ಲೂ ಆಕಾರದಿಂದ ಮತ್ತು ಶಬ್ದಗಳಿಂದ ವಾಚ್ಯನಾಗಿದ್ದಾನ ಅಂತ ಹೇಳ್ಯಾರ. ಇದರ ಅರ್ಥ ಏನಂತಂದ್ರೆ ಪ್ರತಿ ಅಣುತೃಣಾದಿಯೊಳಗೂ ಶಬ್ದ ರೂಪದಿಂದ ಮತ್ತು ಆಕಾರ ರೂಪದಿಂದ ಇದ್ದಾನ. ಹೀಗಾಗಿ ಲಕ್ಷ್ಮೀನಾರಾಯಣರು ಇವರು ನಿಯತಪತಿ ಪತ್ನಿಯರು. ಪ್ರಳಯ ಕಾಲದೊಳಗೆ ಸಹಿತಕ್ಕ ಲಕ್ಷ್ಮಿ ಏನಿದ್ದಾಳ ಭಗವಂತನ ಸನ್ನಿಧಾನದೊಳಗೆ ಇರ್ತಾಳ. ಶ್ರೀ ಭೂ ದುರ್ಗಾ ರೂಪದಿಂದ ಇರ್ತಾಳ. ಶ್ರೀ ಅಂದ್ರೆ ಬಂಗಾರದ ಒಡವೆಗಳು, ಆಲದೆಲೆಯ ಮೇಲೆ ವಟಪತ್ರಶಾಹಿಯಾಗಿ ಭಗವಂತ ಇರ್ತಾನೆ. ಇದ್ರೊಳಗೆ ಪ್ರಳಯ ಕಾಲದೊಳಗೆ ಅವಾಗ ಆ ಭಗವಂತನ ಮೈ ಮೇಲೆ ಇರ್ತಕ್ಕಂಥ ಬಂಗಾರದ ಆಭರಣಗಳೊಳಗೆ ಅವಾಗ ಶ್ರೀ ರೂಪದಿಂದ ಇರ್ತಾಳ. ಇನ್ನು ಭೂ ಅಂದ್ರೆ ಭೂಮಿ ರೂಪದೊಳಗೂ ಲಕ್ಷ್ಮೀ ರೂಪ ಇರ್ತದೆ. ಇನ್ನು ದುರ್ಗಾ ಪ್ರಳಯ ಕಾಲದೊಳಗೆ ಕತ್ತಲ ಆವರಿಸಿರ್ತದೆ. ಆ ಕತ್ತಲೆಯದ್ರೊಳಗೂ ಏನಿರ್ತದೆ ಅಂತಂದ್ರೆ ದುರ್ಗಾ ಏನದಂದ್ರೆ ದುರ್ಗಾ ರೂಪದಿಂದ ಕತ್ತಲೆಯಿಂದ ಆವರಿಸಿರ್ತಾಳ. ಹೀಗಾಗಿ ಇವರು ನಿತ್ಯ ನೂತನವಾದ ಪತಿಪತ್ನಿಯರು. ಲಕ್ಷ್ಮಿಯು ಸದಾ ಏನು ಇರ್ತಾಳ ಅಂದ್ರೆ ಭಗವಂತನ ಜೊತೆನೇ ಇರ್ತಾಳ ಅಂತ ಹೇಳುತ್ತಾ 2 ವಾಕ್ಕುಸುಮಗಳನ್ನು ಮತ್ತಿಗೆ ನಿಲುಕದಷ್ಟು ಹೇಳಿದ್ದೀನಿ. ತಪ್ಪಾಗಿದ್ದಲ್ಲಿ ಕ್ಷಮಿಸಿ. ಉಳಿದಿದ್ದೆಲ್ಲೋ ಭಗವಂತನಿಗೆ ಕುಸುಮಗಳಿಗೆ ಸಮರ್ಪಿಸುತ್ತಿದ್ದೇನೆ. ಭಗವಂತ ಎಲ್ಲರಿಗೂ ಮಂಗಳವನ್ನುಂಟು ಮಾಡಲಿ ಲಕ್ಷ್ಮೀನಾರಾಯಣ ಭಾವ್ ಅನ್ನುತ್ತಾ ಧನ್ಯವಾದಗಳು. ನಾಮಕರ್ತ ಹರಿಕರ್ತ. ಶ್ರೀಕೃಷ್ಣಾರ್ಪಣ ಮಸ್ತು.